ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ತುಂಬ ಚೆನ್ನಾಗಿದ್ದೀವಿ. ಇದು ಬಂದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. ಒಂದು ವ್ಲಾಗ್ ಡಿಲೀಟ್ ಆಯಿತು. ಸೊ ಐ ಡೋಂಟ್ ನೋ ಯಾಕೆ ಅಂತ ಗೊತ್ತಿಲ್ಲ. ಅಪ್ಲೋಡ್ ಮಾಡಿದ್ದೆ ನೈಟು, ಸೊ ಡಿಲೀಟ್ ಆಗಿದೆ. ಸೊ ಕಾಪಿರೈಟ್ ಇಶ್ಯೂ ಅಂತ ಏನೋ ಬಂದಿತ್ತು. ಸೊ ಏನು ಮಾಡೋದೇನು ಅಂತ ಗೊತ್ತಾಗಲಿಲ್ಲ. ಇಟ್ಸ್ ಓಕೆ. ಬನ್ನಿ, ಆಗಲೇ ಟೈಮ್ 8 ಗಂಟೆ ಆಗಿದೆ ಆಯಿತಾ. ಸೊ ಇವಾಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಕೆಲಸ ಸುಮಾರಿದೆ, ಫ್ರೆಶ್ ಅಪ್ ಆಗಿದ್ದಾಯಿತು, ಕೆಲಸ ಸುಮಾರಿದೆ, ಮಾಡಿಕೊಂಡು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬನ್ನಿ, ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ಗೆ ಶೇರ್ ಮಾಡಿ. ಬನ್ನಿ, ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬೆಳಗ್ಗೆ ಫ್ರೆಶ್ ಅಪ್ ಆಗಿ ಮನೆ ಕೆಲಸ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಬೇಗ ಫ್ರೆಶ್ ಅಪ್ ಆಗಿಬಿಟ್ಟೆ ಇವಾಗ. ಸೊ ಬೆಳಗ್ಗೆ ಸ್ನಾನ ಮುಗಿದ್ಬಿಟ್ಟು ಪೂಜೆ ಮಾಡ್ಕೊಬಿಟ್ಟು ಮಿಕ್ಕಿನ ಕೆಲಸ ಮಾಡ್ಕೊಳೋಣ ಅನ್ನೋ ಅಷ್ಟೊತ್ತಲ್ಲಿ ಬೇರೆ ಕೆಲಸಗಳು ಮಾಡ್ಕೋಬೋದಲ್ವ. ಸೊ ಹಂಗಾಗಿ ಬೆಳಗ್ಗೆನೇ ರೆಡಿ ಆಗಿಬಿಟ್ಟೆ. ಇವಾಗ ಅಮ್ಮನೂ ಬೇಗ ಹೋಗುತ್ತೆ ಕೆಲಸಕ್ಕೆ ಆಯಿತಾ. 8 ಗಂಟೆಗೆಲ್ಲ ಅಮ್ಮ ಹೋಗ್ಬಿಡುತ್ತೆ. ಸೊ ನಾನೊಬ್ಬಳೇ 8:30 ಅಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಾನು ಕೆಲ್ಸಕ್ಕೆ ಹೋದರೆ ಸಂಜೆ ಬರೋಷ್ಟೊತ್ತಲ್ಲಿ ಮನೆ ಕ್ಲೀನಾಗಿರುತ್ತೆ. ಸೊ ಹಂಗೆ ಕ್ಲೀನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಚಿನ್ಮಯ್ ಮನೆ ತೆಗಿರ್ತಾನೆ, ಒಂದು ರೇಂಜಿಗೆ ಹಾಳು ಮಾಡಿರ್ತಾನೆ. ಸೊ ಅಷ್ಟೊತ್ತಿಗಾದ್ರೂ ಕ್ಲೀನ್ ಮಾಡೋಣ, ಆದಷ್ಟು ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಅಂತೇಳಿ ಬೇಗ ಕೆಲಸಗಳು ಮುಗಿಸ್ಕೊತಾ ಇದೆ. ಇಲ್ಲಿ ಚಿನ್ಮಯನೂ ಹೂವು ಎಲ್ಲ ಬಿಡಿಸ್ಕೊಂಬಂದು ಇಟ್ಟಿದ್ದ. ಅಮ್ಮ ಪೂಜೆ ಮಾಡ್ತೀನಿ ಅಂತ, ಇಲ್ಲ ನಾನೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಸೊ ಏನು ಮಾಡ್ತಾನೋ ಗೊತ್ತಿಲ್ಲ. ಅಷ್ಟೊತ್ತು ನಮ್ಮ ಚಿಕ್ಕದು ಎದ್ದು ಹತ್ಕೊಂಡು ಬಂದ. ಅವನು ಇವಾಗ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ಎದ್ದಿದ ತಕ್ಷಣ ಹತ್ಕೊಂಡು ಬಂದ ಅಮ್ಮ ಇಲ್ಲ ಅಂತ. ಅವನಿಗೊಂಚೂರು ಸಮಾಧಾನ ಮಾಡಿದೆ. ಚಿನ್ಮಯ್ ಸ್ವಲ್ಪ ಆಟ ಆಡಿಸ್ದ, ಅಲ್ಲಿಗೆ ಸ್ವಲ್ಪ ಸುಮ್ಮನಾದ. ಅವ್ನು ಆಟ ಆಡಿಸ್ಬಿಟ್ಟು ಇವನನ್ನು ಸ್ವಲ್ಪ ಫ್ರೀಯಾಗಿ ಬಿಟ್ಬಿಟ್ಟು ಅವ್ನು ಸ್ನಾನ ಕೊಡ, ನಾನು ಪೂಜೆ ಮಾಡ್ತೀನಿ ಅಂತೇಳಿ ಇವನು ನೋಡ್ಕೊಂಡು ನಾನು ಕಸ ಗುಡಿಸ್ಕೊತಾ ಇದ್ದೆ. ಒಂದು ಟೈಮ್ ಕಸ ಗುಡಿಸಿರ್ತೀವಿ ಬೆಳಗ್ಗೆನೇ, ಒಂದು 6 ಗಂಟೆ ಹಿಂಗೆ ಗುಡಿಸಿರ್ತೀವಿ. ಇವ್ರ ಮಕ್ಕಳೆಲ್ಲ ಬರ್ತಾವಲ್ಲ, ಇನ್ನೊಂದು ಸತಿ ಗುಡಿಸ್ಬೇಕು. ಹೋಗೋ ಅಷ್ಟೊತ್ತು 8:30 ಅಷ್ಟೊತ್ತಿಗೆ 2 ಸತಿ ಕಸ ಗುಡಿಸ್ಬೇಕು, ಅಷ್ಟು ಗಲೀಜು ಮಾಡಿಟ್ಟಿರ್ತಾರೆ. ಸೊ ಇನ್ನೊಂದು ಸತಿ ಎಲ್ಲ ಕಸ ಎಲ್ಲ ಗುಡಿಸ್ಕೊಂಡು ಮನೆ ಕ್ಲೀನ್ ಮಾಡ್ಕೊತಾ ಇದ್ದೆ. ಎಷ್ಟೇ ಮನೆ ಕ್ಲೀನ್ ಮಾಡಿದ್ರೂ ಮಕ್ಕಳಿರೋ ಮನೆ ಗಲೀಜಾಗೆ ಆಗುತ್ತೆ. ಸೊ ಇಲ್ಲೂ ನಮ್ಮ ಮನೇನೂ ಅದೇ ಥರನೇ, ಎಷ್ಟು ಕ್ಲೀನ್ ಮಾಡ್ತಿರ್ತೀವಿ ನಾವು ಹೇಳ್ಬೇಕಂದ್ರೆ ನಾನು ಅಮ್ಮ, ಆದರೂ ಅಷ್ಟೇ ಗಲೀಜು ಮಾಡಿರ್ತಾರೆ. ಸೊ ಇಲ್ಲಿ ನಾನು ರೆಡಿ ಆಗೋಣ ಅಂತ ಬಂದೆ. ಒದ್ದೆ ತಲೆ ಬೇರೆ, ಬೇಗ ರೆಡಿ ಆಗಬೇಕಾಗಿತ್ತು, ಯಾಕಂದರೆ ನನಗೆ ಟೈಮ್ ಇರಲಿಲ್ಲ. ಟಿಫನ್ ಮಾಡ್ಕೊಂಡು ಹೋಗೋದು ಬೇಡ ಅಂದ್ಕೊಂಡೆ, ಯಾಕಂದರೆ ಟೈಮ್ ಇರಲಿಲ್ವಲ್ಲ. ಅದಕ್ಕೆ ಏನು ಮಾಡ್ತೀನೋ ಗೊತ್ತಿಲ್ಲ. ಹೆವಿ ಬಿಸಿಲು, ಹೇಳ್ಬೇಕು ಅಂದರೆ ಇದ್ದಕ್ಕಿದ್ದಂಗೆ ಮಳೆ ಬಂದುಬಿಡುತ್ತೆ. ವೆದರು ಹಿಂಗೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಇದ್ದಕ್ಕಿದ್ದಂಗೆ ಮಳೆ ಬಂದುಬಿಡುತ್ತೆ. ನೈಟೆಲ್ಲ ಕರೆಂಟ್ ಇರಲಿಲ್ಲ. ಸೊ ನಮ್ಮೂರ ಕಡೆ ಒಂದು 2 ದಿವಸ ಕರೆಂಟೇ ಇಲ್ಲ. ಸೊ ಬೇಗ ರೆಡಿ ಆಗೋಣ ಅಂತೇಳಿ ಆಗ್ತಾಯಿದ್ದೆ. ಒಂದು ಪೂಜೆ ಮಾಡಿದ್ರೆ ಓಕೆ, ನನಗೊಂದು ಕೆಲಸ ಕಮ್ಮಿ ಆಗುತ್ತೆ, ಇಲ್ಲ ಅಂದರೆ ನಾನೇ ಮಾಡ್ಕೊಬೇಕು. ಸೊ ಅವ್ನ ಮೈಂಡ್ ಹೆಂಗಿರುತ್ತೆ ಅಂತ ಹೇಳಕ್ಕೆ ಬರಲ್ಲ. ನಾನು ಪೂಜೆ ಮಾಡ್ತೀನಿ, ನೀನು ಹೋಗಮ್ಮ ಅಂತ ಅಂತಿದ್ದ. ಸರಿ ಆಯಿತು, ನಾನು ತಿಂಡಿ ತಿಂತೀನಿ, ನೀನು ಪೂಜೆ ಮಾಡು ಅಂತಂದೆ. ಸೊ ಹೇಳ್ಬಿಟ್ಟೆ, ನನಗೆ ಟೈಮೇ ಸಿಗಲಿಲ್ಲ ಹೇಳ್ಬೇಕಂದ್ರೆ. ಅವನು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಬಟ್ಟೆ ಎಲ್ಲ ಎತ್ಕೊಳ್ತಾ ಇದ್ದ. ಅಮ್ಮ ನಾನು ಬಟ್ಟೆ ಹಾಕ್ಕೊಂಡು ಬಂದುಬಿಡ್ತೀನಿ ನೀರು ಅಂತ ಹೇಳಿ. ನನಗೆ ಇವಾಗ ಅನಿಸುತ್ತೆ, ನಮ್ಮಮ್ಮ ನಾನು ಬೇಗ ಹೋಗ್ಬಿಡ್ತಾ ಇದ್ದೆ ಅವಾಗೆಲ್ಲ ಕೆಲಸಕ್ಕೆ. ನಮ್ಮಮ್ಮ ಹೆಂಗೆ ಒಂದೇ ಕೆಲಸ ಮಾಡ್ಕೊತಾ ಇತ್ತು ಅಂತ ನನಗೆ ಇವಾಗ ಒಂಥರ ಫೀಲ್ ಆಗ್ತೈತೆ ಅಲ್ವಾ. ಸೊ ಬೆಳಗ್ಗೆ ಹೊತ್ತು ಎಷ್ಟು ಕೆಲಸ ಮಾಡಿದ್ರೂ ಮುಗಿಯಲ್ಲ ಸಮ್ಟೈಮ್ಸು. ಇಲ್ಲೂ ಅದೇ ಥರನೇ. ತಿಂಡಿ ತಿನ್ನೋಕ್ಕಾಗಲೇ ಒಂದು 2 ತುತ್ತು ತಿನ್ಕೊಂಡೆ ಸಾಕು ಅಂತೇಳಿ. ಮನೇಲಿ ಚಿನ್ಮಯ್ ಇರ್ತಾನಲ್ವ. ಸೊ ಹಂಗಾಗಿ ಸಿಲಿಂಡ್ರೆಲ್ಲ ಆರಿಸ್ಬಿಟ್ಟು ಹೋಗ್ತೀವಿ ನಾವು. ಮೇನ್ ಏನಿರುತ್ತೆ ಅದೆಲ್ಲ ಆರಿಸ್ಬಿಟ್ಟು ಹೋಗ್ತೀವಿ. ಸೊ ಎಲ್ಲ ನಮ್ಮ ಸೇಫ್ಟಿ ಅದು ಅಷ್ಟೇನೆ. ಅಪ್ಪ ನೋಡ್ಕೊಳ್ತಾರೆ, ಅಪ್ಪ ಇರುತ್ತೆ, ಅವ್ರ ಶಿಫ್ಟ್ ಇರೋದ್ರಿಂದ ನಮ್ಗೆ ಹೆಂಗೆ ಕಂಫರ್ಟ್ ಇರುತ್ತೋ ಆ ಥರ ಶಿಫ್ಟ್ ನಮ್ಮ ಅಪ್ಪ ಹಾಕಿಸ್ಕೊಂಡಿರುತ್ತೆ. ಸೊ ಹಂಗಾಗಿ ನೋಡ್ಕೊಳುತ್ತೆ. ಸಮ್ಟೈಮ್ಸು ಅವರು ಯಾಮಾರೋ ಚಾನ್ಸಸ್ ಇರುತ್ತೆ ಈ ಮಕ್ಳ ಹತ್ರ. ಸೊ ನಮ್ಮ ಸೇಫ್ಟಿ ನಾವು ನೋಡ್ಕೊಳ್ತೀವಿ. ಕೆಲ್ಸಕ್ಕೆ ಹೋಗಿ ಮತ್ತೆ ರಿಟರ್ನ್ ಬಂದಾಗ ಅಮ್ಮ ದೊಡ್ಡಮ್ಮ ಬರ್ತಾರಂತೆ ಕಣೆ ಅಂತ ಹೇಳ್ತು. ಸೊ ನನಗಂತೂ ಖುಷಿ ಆಗೋಯ್ತು ಹೇಳ್ಬೇಕಂದ್ರೆ. ನಾನು ಮನೆಗೆ ಬಂದಾಗ ನೋಡ್ತಾ ಇರ್ಬೋದು ನೀವು, ಬೆಳಗ್ಗೆ ಹೋಗುವಾಗ ನಮ್ಮ ಮನೆ ಹೆಂಗಿತ್ತು, ನಾನೆಲ್ಲ ಕ್ಲೀನ್ ಮಾಡೋಗಿದ್ದೆ. ರಿಟರ್ನ್ ಬಂದಾಗ ನಮ್ಮ ಮನೆ ಹೆಂಗಿದೆ ನೋಡಿ. ಈ ಥರ ಇರುತ್ತೆ ಮನೆ. ಇನ್ ಕೇಸ್ ನಾನೇನಾದ್ರು ಕ್ಲೀನ್ ಮಾಡೋಗಿಲ್ಲ ಅಂದರೆ ನಿಜ ಎಷ್ಟು ವರ್ಸ್ಟ್ ಆಗಿರುತ್ತೆ, ಅಷ್ಟು ವರ್ಸ್ಟ್ ಆಗಿರುತ್ತೆ. ಇವ್ರು ನಮ್ಮ ಅಮ್ಮನ ದೊಡ್ಡಕ್ಕ,
ಆಯಿತಾ. ಅಮ್ಮ ಬರ್ತೀರ ಅಂತ ಹೇಳಿತ್ತು. ನನಗೆ ಗೊತ್ತಿತ್ತು ಅಮ್ಮ ಇವತ್ತು ಬರ್ತಾರೆ ಅಂತ. ಸೊ ಇಷ್ಟು ಲೇಟ್ ಆಯಿತು, ಪರವಾಗಿಲ್ಲ. ಬಂದ್ರಲ್ಲ, ಅಮ್ಮಂಗೆ ಸ್ವಲ್ಪ ಮಾವಿನ ಹಣ್ಣು ಹಚ್ಕೊಡ್ತು. ಮರ ಕೊಟ್ಬಿಟ್ಟಿದ್ವಿ, ಸೊ ಕೊಟ್ಟೋಗಿದ್ರು ಅವ್ರ ಅಣ್ಣ ಮನೆಗೆ ಅಂತೇಳಿ. ಹಾಗಾಗಿ ಮರದಣ್ಣು ಅಪ್ಪ ತಂದು ಕೊಟ್ಟಿತ್ತು, ಎಲ್ಲ ಹಚ್ಕೊಡ್ತಾಯಿದ್ವಿ. ಅಷ್ಟೊತ್ತಿಗೆ ಅಪ್ಪನೂ ಬಂತು. ನಮ್ಮ ಅಪ್ಪಂಗೆ ಗೊತ್ತೇ ಇರಲಿಲ್ಲ ನಮ್ಮ ದೊಡ್ಡಮ್ಮ ಬರೋದು. ಸೊ ಅವರು ಎಲ್ಲ ಮಾತಾಡಿಸಿ ಮಲ್ಕೊಂಡ್ವಿ ಊಟ ಮಾಡಿ. ಇದು ನೆಕ್ಸ್ಟ್ ಡೇ ವ್ಲಾಗ್ ಹಂಗೆ ಕಂಟಿನ್ಯೂ ಆಗುತ್ತೆ. ಬೆಳಗ್ಗೆ ಟಿಫನ್ಗೆ ಸಿಂಪಲಾಗಿ ಟೊಮ್ಯಾಟೊ ಬಾತ್ ಮಾಡಿಕೊಂಡೆ. ನಾನು ಬೆಳಗ್ಗೆನೇ ಮಾತಾಡ್ಕೊಂಡು ಕುತ್ಕೊಬಿಟ್ಟಿದ್ದು ನಮ್ಮ ದೊಡ್ಡಮ್ಮ ತವ, ಆಯಿತಾ. ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ನನಗೆ. ಸೊ ಟೈಮ್ ನೋಡಿದ್ರೆ ಆಲ್ಮೋಸ್ಟ್ ಆಗಲೇ 7:30 ಆಗಿಬಿಟ್ಟಿತ್ತು ಅನಿಸುತ್ತೆ. ಸೊ ನಾನು ಬೇಗ ಟಿಫನ್ ಮಾಡಬೇಕು, ರೆಡಿ ಆಗಬೇಕು, ಹೋಗಬೇಕು. ಸೊ ಆ ಥರ ನಾನು ಬೆಳಗ್ಗೆ ಹೊತ್ತು ಬಿಸಿ ಇರ್ತೀನಿ. ಸೊ ಇವಾಗಲೇ ಹಿಂಗಾದರೆ ನಾನು ಚಿನ್ಮಯ್ ಸ್ಕೂಲ್ಗೆ ಹೋಗುವಾಗ ನಾನು ಯಾವ ರೀತಿ ನಾನು ಟಿಫನ್ ಪ್ರಿಪೇರ್ ಮಾಡ್ತೀನಿ, ಅದೇ ಒಂದು ಯೋಚನೆ ಆಗೋಯ್ತು ನನಗೆ. ಸೊ ಬೇಗ ಕೆಲಸ ಕ್ವಿಕ್ಕಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾನು ಕೆಲಸ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾಯಿದ್ದೆ. ಇಲ್ಲಿ ದೊಡ್ಡಮ್ಮಂತ ಮಾತಾಡ್ತಾನೆ ಇದ್ದೀನಿ. ನಾನು ಟೈಮು ನೋಡಿಲ್ಲ ಹೇಳ್ಬೇಕಂದ್ರೆ. ಇಲ್ಲಿ ನಾನು ಟಿಫನ್ ಮಾಡುವಾಗ ನೋಡ್ಬಿಟ್ಟಿದ್ದಿದ್ರೆ ಸೊ ಯಾವ್ದಾದ್ರು ಒಂದು ಕೆಲಸ ಸ್ಕಿಪ್ ಮಾಡಿಬಿಟ್ಟು ಬೇಗ ಕೆಲಸ ಮಾಡ್ಕೊತಾ ಇದ್ದೆ. ನಾನು ನೋಡೇ ಇಲ್ಲ ನಾನು. ಸೊ ಹಂಗಾಗಿ ಬೇಗನೆ ಕೆಲಸ ಮಾಡಿಕೊಂಡು ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡೆ. ನಾನೇನು ಕ್ಲೀನ್ ಮಾಡೋಕ್ಕೆ ಹೋಗಲಿ, ಯಾಕಂದರೆ ಅಮ್ಮ ನಾನು ಮನೆ ಇರ್ತೀನಿ, ಮಾಡ್ಕೊತೀನಿ ಹೋಗು ಅಂತು. ಸೊ ನಾನು ಸುಮ್ಮನಾದೆ. ಅಮ್ಮ ಏನಾದರೂ ಸ್ವೀಟ್ ಮಾಡ್ಕೊತಾರೆ ಇವತ್ತು. ಅಮ್ಮ ಅದೇ ಹೇಳ್ತಾಯಿತ್ತು, ನಾನು ಸ್ವೀಟ್ ಮಾಡ್ಕೊತೀನಿ ಹೋಗು, ಅಮ್ಮ ಬಂದೈತೆ ಅಂತ ಹೇಳ್ತು. ಸರಿ ಆಯಿತು ಮಾಡ್ಕೊಳ್ಳಮ್ಮ ಅಂತೇಳಿ ಏನೇನು ಬೇಕೋ ಎಲ್ಲ ತರಿಸ್ಕೊಟ್ಬಿಟ್ಟು ನಾನು ರೆಡಿ ಆಗ್ಲಿಕ್ಕೆ ಬಂದೆ. ಬೇಗ ರೆಡಿ ಆಗ್ತಾಯಿದ್ದೀನಿ. ಟಿಫನ್ನು ಮಾಡೋಕ್ಕಾಗಲಿಲ್ಲ ಹೇಳ್ಬೇಕಂದ್ರೆ, ನಾನು ಟಿಫನ್ ಮಾಡಲಿಲ್ಲ. ಸೊ ಹೊರಟೋದೆ. ಟೊಮ್ಯಾಟೊ ಬಾತ್ ಮಾಡಿಟ್ಟಿದ್ದೆ. ಸೊ ಅದು ವಿಷಲ್ ಬಿಟ್ಟಿರಲಿಲ್ಲ. ಲೇಟ್ ಆಗುತ್ತೆ ಅಂತ ಆಬ್ವಿಯಸ್ಲಿ ಗೊತ್ತಿತ್ತು. ವೆಯ್ಟ್ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ ನನಗೆ. ಸೊ ಹಂಗಾಗಿ ಹೊರಟೆ. ಆಗಲೇ ಹೊರಟಾಗಿನೇ 8:35 ಅರೌಂಡ್ ಆಗಿಬಿಟ್ಟಿತ್ತು ಅನಿಸುತ್ತೆ. ಸೊ ನಾನು ಬೇಗ ಹೋಗಬೇಕು, ಯಾಕಂದರೆ ನನ್ನ ಡ್ರೈವಿಂಗ್ ಅಷ್ಟು ಬರೋಲ್ಲ ನನಗೆ. ನಾನು ನಿಧಾನಕ್ಕೆ ಗಾಡಿ ಓಡಿಸೋದ್ರಿಂದ ಸೊ ಒಂದು 10 ನಿಮಿಷ ಬೇಗ ಮನೆ ಬಿಡ್ತೀನಿ. ಸೊ ಹಂಗಾಗಿ ಬೇಗ ಹೊರಟ್ಬಿಟ್ಟೆ. ಇವತ್ತು ಏನು ಗಾಡಿ ಕೊಯ್ಕೊಡ್ಲಿಲ್ಲ ಅಂದರೆ ಸಾಕಪ್ಪ ಅಂದ್ಕೊಂಡೋದೆ. ಸೊ ನನ್ನ ಗಾಡಿ ಏನೂ ಆಗಿರಲಿಲ್ಲ. ಗುಬ್ಬಿ ಇವತ್ತಿನ ಸ್ಕೂಲ್ಗೆ ಹೋಗೋಕ್ಕೆ ಕಟ್ಟಿಂಗ್ ಎಲ್ಲ ಮಾಡಿಸ್ಕೊಂಡ್ಬಂದ್ಬಿಟ್ಟಿದ್ದಾನೆ. ತೋರ್ಸೋಕ್ಕೆ ಕಾಯ್ತಾ ಇದ್ದ. ಅಷ್ಟೊತ್ತಿಗೆ ಅವ್ರ ಅಮ್ಮ ಸ್ನಾನಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿದ್ಲು. ಬಯಲು ಸ್ನಾನ ಮಾಡಿಸ್ತೀನಿ ಅಂತ ಬಂದಿದ್ದ ತಕ್ಷಣ ತೋರಿಸ್ತಿದ್ದ ಒಂದು ಕಟ್ಟಿಂಗ. ನೀನು ಗುಡ್ಡು ಬತ್ತೀನಿ ಮುತ್ತು ಕೊಡು. ಆಡೋದು ನಮಿತಾ ಚೆನ್ನಾಗಿದ್ವ. ನಾನಿನ್ನ ಮುದ್ದು ಮಾಡೋ ಅಷ್ಟೊತ್ತಲ್ಲಿ ಅಮ್ಮನ ಟೀ ಮಾಡ್ಕೊಂಬಂದು ಕೊಡ್ತು. ಸ್ವಲ್ಪ ಟೀ ಕುಡಿದ್ಬಿಟ್ಟು ಅಪ್ಪ ಅಳಸ್ನಣ್ಣು ನೆಚ್ತಾ ಇತ್ತು. ಹಾಗಾಗಿ ಅಳಸ್ನಣ್ಣು ಇದು ಕ್ಲೀನ್ ಮಾಡೋಕೆ ಕೂತ್ಕೊಂಡೆ. ದೊಡ್ಡಮ್ಮ ಹೊರಟೋಗ್ಬಿಟ್ಟಿದ್ರು ಆಗಲೇ ಊರಿಗೆ. 4:15ಗೇನೋ ಸಂಜೆಲೇನೋ ಮನೆ ಬಿಟ್ಟರು ಅಂತ ಹೇಳ್ತು ಅಮ್ಮ. ಹೊರಟ್ಬಿಡ್ತು ಕಣಪ್ಪಿ ಅಂತೇಳಿ. ಸರಿ ಆಯಿತು ಅಂದ್ಬಿಟ್ಟು ಅವ್ರನ್ನ ಕಳಿಸಿದ್ವಿ. ದೊಡ್ಡಮ್ಮ ನಾವು ಮರ ಕೊಟ್ಟಿದ್ದೀವಲ್ವ, ಅವರು ಮಾವಿನಕಾಯಿ ಕೊಟ್ಟಿದ್ರು ನಮಗೆ ತಿನ್ನೋಕ್ಕೆ ಅಂದ್ಬಿಟ್ಟು. ಅವರು ಸಿಟಿಲಿರೋರು, ಬೆಂಗಳೂರಲ್ಲಿರೋರು. ಅಮ್ಮ ಹಂಗಾಗಿ ನಿಮ್ಗೊಂದು ಹೊತ್ತು ಕೊಡ್ತೀನಿ ಬನ್ನಿ ಅಂತ ಕರೆಸ್ಕೊಂಡಿತ್ತು. ಸೊ ಬಂದಿತ್ತು ದೊಡ್ಡಮ್ಮ. ಅವ್ರೇನು ಯಾವಾಗಲೂ ಬರೋಲ್ಲ, ಸಮ್ಟೈಮ್ಸ್ ಅಷ್ಟೇ ಬರ್ತಾರೆ, ಯಾವಾಗಾದರೂ ಒಂದೊಂದ್ಸತಿ. ನಮ್ಮಮ್ಮ ಅಕ್ಕ ಬಂದಿದ್ದ ಖುಷಿಗೆ ಒಬ್ಬಟ್ಟು ಮಾಡಿದರು. ಅವರೆಲ್ಲ ತಿನ್ಕೊಂಡಿದ್ರು. ನಮಗೆ ಅಂದ್ಬಿಟ್ಟು ಬಿಸಿಗೆ ಹಂಗೆ ಮಾಡ್ಕೊಡೋಣ ಅಂದ್ಬಿಟ್ಟು ಅಮ್ಮ ಎತ್ತಿಟ್ಟಿತ್ತು. ಯಾಕಂದರೆ ನನಗೆ ಆರಿರೋ ಒಬ್ಬಟ್ಟು ಅಷ್ಟು ಕಂಫರ್ಟ್ ಅನಿಸಲ್ಲ, ಇಷ್ಟ ಆಗಲ್ಲ ನನಗೆ. ಸೊ ಬಿಸಿದಿದ್ರೆ ಒಂದು ತಿನ್ನೋದು ಹೆಚ್ಚು ನಾನು. ಸೊ ಅದಕ್ಕೆ ಹುಡುಗರು ಬರ್ತಾರೆ ಅಂದ್ಬಿಟ್ಟು ಪಾಪ ಅಮ್ಮ ಎತ್ತಿಟ್ಟು ನಾವು ಬರೋ ಟೈಮಲ್ಲಿ ಟೀ ಎಲ್ಲ ಮಾಡಿಕೊಟ್ಬಿಟ್ಟು ಊಟದ ಟೈಮಿಗೆ ಕರೆಕ್ಟಾಗಿ 7 ಗಂಟೆ 7:15ಗೆ ಅಮ್ಮ ತಟ್ಟಿ ಕೊಡ್ತಾಯಿತ್ತು. ನಮ್ಮಮ್ಮ ಅಂತೂ ಒಬ್ಬಟ್ಟು ತುಂಬಾ ಚೆನ್ನಾಗಿ ತಟ್ಟುತ್ತೆ. ಹೇಳ್ಬೇಕಂದ್ರೆ ನನಗೆ ನಮ್ಮಮ್ಮ ಒಬ್ಬಟ್ಟು ಮಾಡಿದ್ರೆ ತುಂಬಾ ಇಷ್ಟ ಆಗುತ್ತೆ. ಒಂದು ಕಡೆ ದಪ್ಪ, ಒಂದು ಕಡೆ ಸಣ್ಣ, ಇವೆಲ್ಲ ಆಗಲ್ಲ. ತುಂಬ ಚೆನ್ನಾಗಿ ಮಾಡುತ್ತೆ ಅಮ್ಮ. ಒಬ್ಬಟ್ಟು ಮಾಡಿ, ಒಬ್ಬಟ್ಟಿನ ಸಾರು ಮಾಡಿ, ಚಿತ್ರಾನ್ನ, ಹೆಸ್ರುಬೇಳೆ ಎಲ್ಲ ಮಾಡಿತ್ತು. ಹೆಸ್ರುಬೇಳೆ ಕೋಸಂಬರಿ ಎಲ್ಲ ಮಾಡಿತ್ತಂತೆ. ಸೊ ಅಪ್ಪ ಅದೇ ಹೇಳ್ತಿತ್ತು, ಹೋಗಿ ಊಟ ಮಾಡಿಬಿಡು ಹೋಗ್ರಿ ಫಸ್ಟು ನೀವು ಅಂತೇಳಿ. ನಾನಿಲ್ಲಿ ಅಮ್ಮ ಇಲ್ಲಿ ಒಬ್ಬಟ್ಟೆಲ್ಲ ಮಾಡಿಕೊಡ್ತು. ಸೊ ರೇಖಾ ಎಲ್ರಿಗೂ ಊಟ ಇಕ್ಕೊಡು ಅಂತ ಹೇಳ್ತಾ ಇದ್ದೆ ನಾನು ಅವಳಿಗೆ. ಹ್ಞೂ ಅಂತ ಹೇಳ್ತಾ ಇದ್ಲು.
ಆಗಲೇ ಒಂದು ರೌಂಡ್ ಇವರಿಬ್ರು ಕಿತ್ತಾಟ ಸ್ಟಾರ್ಟ್ ಆಗಿತ್ತು. ಊಟ ಇಕ್ಕೊಟ್ಟಿದ್ಲು ಇಬ್ರಿಗೂ. ಅವನಿಗೆ ತಿನ್ಸೋಕೆ ಸ್ವಲ್ಪ ಹಠ ಮಾಡ್ತಾನೆ, ಇವ್ನು ನನ್ನ ಮಗ ತಿಂದ್ಬಿಡ್ತಾನೆ ಹೇಳ್ಬೇಕಂದ್ರೆ. ಅವನೇನು ಅಷ್ಟು ಹಠ ಇಲ್ಲ, ಅವ್ನು ಸ್ವಲ್ಪ ಹಠನೇ ಹೇಳ್ಬೇಕಂದ್ರೆ. ಇವನು ಹಠ ಮಾಡ್ತಾನೆ, ಅವಾಗ ನಾನು ತಿನ್ನಿಸ್ತೀನಿ, ಅವಾಗ ಸರಿ ಹೋಗುತ್ತೆ. ಚಿನ್ಮಯ್ಗೆ ಮುಂಚೆ ಎಲ್ಲ ನಾನು ಊಟ ಮಾಡಿಸಿರೋದು ತುಂಬಾ ಕಮ್ಮಿ, ಯಾಕಂದರೆ ಅವ್ನು ತುಂಬ ಚೆನ್ನಾಗಿ ಊಟ ಮಾಡೋನು. ಇವಾಗಲೇ ಸ್ವಲ್ಪ ಊಟ ಮಾಡೋಕ್ಕೆ ಎಣ್ಗಿಸೋದು. ಅವ್ನು ಪಾಪುಯಿಂದನೂ ಅಷ್ಟೇ ಸರಿ ಮಾಡಿದ್ರು ಅಷ್ಟೇನೆ. ಟಿಫನ್ ಐಟಮ್ ಎಲ್ಲ ಮಾಡಿದ್ರು ಸುಮಾರು ಒಂದು 6-7 ವರ್ಷದ ತನಕ ನನಗೇನು ತೊಂದರೆ ಇರಲಿಲ್ಲ. ಊಟ ಮಾಡ್ತಾಯಿದ್ದ, ಕೇಳಿ ಕೇಳಿ ಹಾಕಿಸ್ಕೊಂಡು ತಿನ್ನೋನು. ಇವಾಗ ಅಂತೂ ಊಟ ಮಾಡಿಸೋದೇ ಒಂದು ಟಾಸ್ಕು ನನಗೆ ಹೇಳ್ಬೇಕಂದ್ರೆ. ಒಂದೊಂದು ಸತಿ ಜೊತೇಲಿ ಕೂತ್ಕೊತೀನಿ ನಾನು ನಿಧಾನಕ್ಕೆ ತಿಂದರೆ ಅವನು ತಿಂತಾನೆ ಅಂತ. ಸಮ್ಟೈಮ್ಸ್ ಏನಾದರೂ ಕೆಲಸ ಮಾಡಿಕೊಂಡು ಒಂದು ಸ್ವಲ್ಪ ಯಾಮಾರಿದೆ ಅಂತಂದ್ರೂ ಅವ್ನು ಊಟ ಮಾಡಲ್ಲ ಆ ಟೈಮಲ್ಲಿ. ಸೊ ಅವಾಗ ನಾನೇ ತಿನ್ನಿಸ್ಬೇಕು. ಏನೂ ಮಾಡೋಕ್ಕಾಗಲ್ಲ, ಏನೋ ಒಂಚೂರು ಮಕ್ಕಳು ತಿಂದರೆ ಸಾಕಪ್ಪ ಅನ್ನೋ ಥರ ಆಗ್ಬಿಟ್ಟಿರುತ್ತೆ, ಇಷ್ಟಾದರೂ ತಿನ್ನಲ್ಲ ಅಂತೇಳಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೇನಾದ್ರು ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.